ವೀಕ್ಷಕರೇ, ಇದು ನೀವು ನೋಡ್ತಾ ಇರೋದು ಹರಿಹರ ಹೊಳೆ ದಂಡೆ, ತುಂಗಾಭದ್ರಾ ನದಿ ಹೊಳೆ ದಂಡೆ. ಇಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ. ಭಾಳ ಜೋರಾಗಿ ಶಾಮಿಯಾನ ಹಾಕಿದ್ದಾರೆ. ಭಾಳ ಜೋರಾಗಿ ನಾಳೆ ಏನೋ ಜಾತ್ರೆ ಮಹೋತ್ಸವ ಏನಿದೆ ಕೇಳೋಣ ಬನ್ನಿ. ನಾಳೆ 3 ಗಂಟೆಗೆ ಸರಿಯಾಗಿ ಹೇಳೇನೆ ಮಹಿಳೆಯರಿಗೆ ಬರಕ್ಕೆ ಅಲ್ಲೇ ಹೆಸರು ಬರ್ಕೊಂಡ್ರೆ ಬರ್ಕೋಬೋದು, ಹಂಗೆ ಕೊಡೋಂಗಿದ್ರೆ ಕೊಡ್ಬೋದು. ಸರ್, ಇದು ಹೊಳೆ ದಂಡೆಯಲ್ಲಿ ದೇವಸ್ಥಾನ ನೋಡಿದ್ವಿ. ಏನು ಸರ್ ಇದು ಕಾರ್ಯಕ್ರಮ? ಸರ್, ಇದು ಮೂಲದುರ್ಗ ಮತ್ತು ನಾಗಬನ ದೇವಸ್ಥಾನದ ನಮ್ಮ ಮೂಲವರು ಅಪ್ಪಾಜಿಯವರಾಗಿರುವಂಥ ಮಂಜುನಾಥ್ ಗುರೂಜಿ ಅಪ್ಪಾಜಿಯವರು ಇವರ ನೇತೃತ್ವದಲ್ಲಿ ಪ್ರತಿ ವರ್ಷದ 7ನೇ ವರ್ಷದ ಮತ್ತು ನಾಳೆ 11/5/2026 ಬೆಳಗ್ಗೆ ನಾಗಬನ ಮತ್ತು ರುದ್ರಾಭಿಷೇಕ, ಸಹಸ್ರ ಬಿಲೋಚನೆ ಮತ್ತು ಇನ್ನೇ ಇತರ ಕಾರ್ಯಕ್ರಮಗಳನ್ನು ಬೆಳಗ್ಗೆ 5 ಗಂಟೆಯಿಂದ ನಾಳೆ ಬೆಳಗ್ಗೆ ಸೋಮವಾರ ದಿವಸ ಬೆಳಗ್ಗೆ 5:15 ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲೋಚನೆ ಮತ್ತು ಇನ್ನಿತರೆ ಕಾರ್ಯಕ್ರಮ ನಡೀತದೆ. ಹಾಗೂ 8 ಗಂಟೆಯಿಂದ ತುಲಾಭಾರ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತೆ. ಸರ್, ಇದು ಮೊದಲನೇ ವರ್ಷನ ಪ್ರತಿ ವರ್ಷನೂ ಮಾಡ್ತಾ ಇದ್ದೀರಾ? 3ನೇ ವರ್ಷ, 7ನೇ ವರ್ಷ ಸರ್. 7ನೇ ವರ್ಷ ಅಂದರೆ ಇದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ 7 ವರ್ಷ ಆಯಿತು. ಈಗ ನೀವೇನು ನಾಗಬನ ದೇವಸ್ಥಾನ ಮಾಡಿದ್ದೀರಲ್ಲ, ಸಾಮಾನ್ಯ ನಾವು ನೋಡಿದಾಗ ಸುತ್ತಮುತ್ತ ಎಲ್ಲೂ ಇಲ್ಲ ದಾವಣಗೆರೆ ಜಿಲ್ಲೆಯಲ್ಲಿ. ಸಾಮಾನ್ಯ ಮಂಗಳೂರು ಸೈಡ್ ಜಾಸ್ತಿ. ಏನಾದರೂ ವಿಶೇಷ ಏನು ಸರ್ ಅದು ನಾಗಬನ? ಸರ್, ನಾಗಬನ ವಿಶೇಷ ಅಂತಂದರೆ ಇಲ್ಲಿ ಕೋಡೆಯಲ್ಲ ಹೊಸಪೇಟೆಯಲ್ಲಿ ಅವರು ಮೂಲ ಮತ್ತು ಅಲ್ಲಿ ನಾಗಬನದ್ದು ಅಲ್ಲಿ ಹುತ್ತ ಇತ್ತು ಸರ್. ಆ ಹುತ್ತ ಇರೋದ್ರಿಂದ ಅದು 40-50 ವರ್ಷ ಹುತ್ತ ಇರೋದ್ರಿಂದ ಅವರ ಅನುಷ್ಠಾನ, ಅವರ ಪ್ರತಿಫಲ, ಮಂಜುನಾಥ್ ಗುರೂಜಿಯವರ ಅನುಷ್ಠಾನ, ಅವರ ಪ್ರತಿಫಲ, ಅವರ ಪ್ರತಿ ವರ್ಷವೂ ಅವರ ದಿವಸ ಬೆಳಗ್ಗೆ 4 ಗಂಟೆಯಿಂದ ಹಿಡಿದು ದಿವಸ ಅವ್ರದ್ದು ಅನುಷ್ಠಾನ ಇರ್ತದೆ ಸರ್. ದಿವಸನೂ ಆ ಅನುಷ್ಠಾನ ಮತ್ತು ಅವರು ಏನು ಮಾಡಿರುವಂಥ ಕಾರ್ಯ ಸಿದ್ಧತೆಗಳನ್ನು, ಆಮೇಲೆ ಅವರು ಏನು ಮಾಡ್ತುವಂಥ ದೈವಶಕ್ತಿ ಮತ್ತು ಅವರ ಮಾಡುವ ತಾಯಿಯ ಆಶೀರ್ವಾದದಿಂದ ಈ ಒಂದು ಪೌಢವಂತಾಗಿದೆ ಸರ್. ಸರ್, ಇದು ಪ್ರತಿ ವರ್ಷವೂ ಮಾಡ್ತಾ ಇದ್ದೀರಾ? ಇದು 7ನೇ ವರ್ಷ ಸರ್. ಗುರುಗಳು ಬರ್ತಾರೆ ಸರ್? ಈಗ 11/5/2026 ಸೋಮವಾರ ದೇವಸ್ಥಾನದಲ್ಲಿ ಮುಂಜಾನೆ 8:30ರಿಂದ 10:30 ಒಳಗೆ ಭಕ್ತರ ತುಲಾಭಾರ ಸೇವೆ, ಮಧ್ಯಾಹ್ನ 2 ಗಂಟೆಯಿಂದ ಪೂರ್ಣ ಕುಂಭ ಹಾಗೂ ಅಂಬಾರಿ ಸಮೇತ ಶ್ರೀ ಮೂಲ ದುರ್ಗಾದೇವಿಯ ಉತ್ಸವದ ಭವ್ಯ ಮೆರವಣಿಗೆಯನ್ನು ಕೋಡಿಯಾಲ್ ಹೊಸಪೇಟೆ ಗ್ರಾಮದ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನದಿಂದ ಹೊಸಪೇಟೆಯ ರಾಜ ಬೀದಿಗಳಲ್ಲಿ ಶ್ರೀ ಮೂಲ ದುರ್ಗಾದೇವಿ ಸನ್ನಿಧಿಯವರೆಗೆ ಆಗಮಿಸಲಿದ್ದು, ರಾತ್ರಿ 8:30ರಿಂದ ಸಾನ್ನಿಧ್ಯದಲ್ಲಿ ಭಕ್ತರಿಗೆ ಮಹಾಪ್ರಸಾದ ಸೇವೆ, ಕುಂಭಮೇಳದಲ್ಲಿ ಭಾಗವಹಿಸುವ ತಾಯಂದಿರಿಗೆ ಕುಂಭವನ್ನು ಉಚಿತವಾಗಿ ನೀಡಲಾಗುವುದು. ದಿನಾಂಕ 12/5/2026 ಮಂಗಳವಾರ ಮುಂಜಾನೆ 8 ಗಂಟೆಗೆ ಕ್ಷೇತ್ರಪಾಲಕ ನೂತನ ಅಷ್ಟದಳ ಪದ್ಮಪೀಠ ಪ್ರತಿಷ್ಠಾ ಕಾರ್ಯ, ಆದ್ಯಗಣಯಾಗ, ನಿರ್ವಿಘ್ನಯಾಗ, ಪಂಚನಿಶಂತಿ ಕಳಶಾರಾಧನೆ, ಪ್ರಧಾನ ಯಾಗ ಹಾಗೂ ಕುಂಭಾಭಿಷೇಕ ಮತ್ತು ಶ್ರೀ ಕಾಳಿ ಸಹಸ್ರನಾಮ ಕದಳಿಯಾಗ ನಂತರ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ. ಸಂಜೆ 5:30ರಿಂದ ಶ್ರೀ ನಾಗದೇವರಿಗೆ ನಾಗ ತನು ತರ್ಪಣ, ಆಶ್ಲೇಷ ಬಲಿದಾನ, ಪ್ರಸನ್ನ ಪೂಜೆ, ಕಳಸಾಭಿಷೇಕ ನಂತರ ಪೂಜಾ ಸೇವಾರ್ಥಿಗಳಿಗೆ ಶ್ರೀ ಅಪ್ಪಾಜಿ ಅವರಿಂದ ಆಶೀರ್ವಾದ ಮತ್ತು ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ. ರಾತ್ರಿ 9ರಿಂದ ಸಾರ್ವಜನಿಕರಿಗೆ ಕಮಿಟಿ ವತಿಯಿಂದ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ತನು ಮನ ಧನದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಸರ್, ಈಗ ಒಟ್ಟು ಕಾರ್ಯಕ್ರಮ 2 ದಿವಸ, ನಾಳೆ ಸೋಮವಾರ ಮತ್ತು ನಾಡಿದ್ದು ಮಂಗಳವಾರ. ಇದು ಹೊಸಪೇಟೆ ಅಂದರೆ ಇದು ಕೋಡಿಯಾಲ್ ಹೊಸಪೇಟೆ ಅಂತಾರಲ್ಲ, ಆ ಹೊಸಪೇಟೆ ನದಿ ದಡ. ಸರಿ.